ಎಷ್ಟಿದೆ ನೀವು ಅದೆಲ್ಲ ಬರ್ದಿದ್ದೀನಿ ಇದರಲ್ಲಿ. 100 rupees credited to ವಿಡಿಯೋ ನೋಡಿ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಗೈಸ್ ನಾವಿಬ್ರು ರೆಡಿಯಾಗಿ ಆಫೀಸ್ ಹತ್ರ ಬಂದ್ವಿ. ಯಾಕಂದರೆ ಅವತ್ತು ಗುರುವಾರ ಆಗಿದ್ದು, ದೇವಸ್ಥಾನಕ್ಕೆ ಹೋಗೋಣ ಆಫೀಸಿಗೆ ಹೋಗಿ ಅಂತೇಳಿ. ಇಲ್ಲೇ ಬಿಟ್ಬಿಡಪ್ಪ. ತುಂಬ ಕ್ರೌಡ್ ಇತ್ತು, ತುಂಬ ರಶ್ ಇತ್ತು ಅವತ್ತು. ಪೂಜೆ ಮುಗಿಸ್ಕೊಂಡು ಮತ್ತೆ ಆಫೀಸ್ ಹತ್ರ ಹೊರಟ್ವಿ. ಸೊ ಟಿಫನ್ ಮಾಡಿರಲಿಲ್ಲ, ಟಿಫನ್ ಮಾಡೋಕ್ಕಂತ ಸೊ ಆಫೀಸ್ ಪಕ್ಕದಲ್ಲೇ ಇರೋ ಹೋಟೆಲ್ಗೆ ಬಂದ್ವಿ. ಊಟಕ್ಕಂತ ಹೊರಟಿದ್ದೀವಿ. ಮಧ್ಯಾಹ್ನ 2 ಆಗಿದೆ. ಸೊ ಹೊರಗಡೆ ಊಟ ಮಾಡೋಣ ಅಂತೇಳಿ ಮನೇಲೇ ಅಡುಗೆ ಮಾಡಿಸ್ಬೋದಾಗಿತ್ತು. ಬಟ್ ಪ್ರತಿ ಸತಿ ಎಲ್ಲ ಫಂಕ್ಷನ್ಗೂ ಮನೇಲಿ ಅಡುಗೆ ಮಾಡಿ 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 ಅವರಿಗೆ ಬೇಜಾರಾಗಿರುತ್ತೆ ಅಂತ ಸೊ ನಾವೇ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಕಾರ್ಕೊಂಡು ಆಫೀಸ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ನಮ್ಮದೆರಡು ಗಾಡಿ ಮನೆ ಹತ್ರ ಬಿಟ್ಬಿಟ್ಟು ಕಾರಲ್ಲಿ ಹೋಗೋಣ ಅಂತ ಬಂದ್ವಿ. ನಮ್ಮ ಮನೆಯವ್ರು ಕಾರ್ ತೆಗಿತಾ ಇದ್ದಾರೆ. ಸೊ ಗೈಸ್ ಆಫೀಸ್ನ ಕ್ಲೋಸ್ ಮಾಡ್ಕೊಂಬಂದ್ವಿ. ಈಗ ನಮ್ಮ ಅಕ್ಕನ ಮನೆ ಹತ್ರ ಹೋಗ್ತಾ ಇದ್ದೀವಿ. ಮನೆ ಹತ್ರ ಗಾಡಿ ಬಿಟ್ಟು ಅಲ್ಲಿ ನಮ್ಮ ಅಕ್ಕನ ಕರ್ಕೊಂಡು ನೆಕ್ಸ್ಟ್ ಡಾಬಾಗೆ ಹೋಗಬೇಕು. ಆಸ್ ಸೇಮ್ ನಾವು ಯಾವುದು ರೆಗ್ಯುಲರ್ ಡಾಬಾಗೆ ಹೋಗ್ತಿದ್ವಲ್ಲ ಅದೇ ಡಾಬಾಗೆ ಹೋಗೋದು. ಎಸ್ ನಮ್ಮ ಅಕ್ಕನ ಮನೆ ಹತ್ರ ಬಂದ್ವಿ. ಬಂತಲ್ಲ ಇನ್ನೇನು 4 ಮನೆ ಬಿಟ್ಟರೆ ಅದೇ ನಮ್ಮ ಅಕ್ಕನ ಮಗ ಬಂದರು ನೋಡಿ. ಫೈನಲಿ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆಯಾ ಅಕ್ಕ. ಸೊ ನಮ್ಮ ಅಕ್ಕನ ಮಗನ ಕರ್ಕೊಂಡು ಡಾಬಾದ ಹತ್ರ ಹೋಗ್ತಾ ಇದ್ವಿ. ನಮ್ಮ ಅಕ್ಕಂದೇ ಊಟದ ಪ್ಲಾನ್ ಎಲ್ಲ. ಸೊ ಗೈಸ್ ಅವತ್ತು ಥರ್ಸ್ಡೇ ಬಂದಿರೋದ್ರಿಂದ ಯಾರು ಗುರುವಾರ ನಾನ್ ವೆಜ್ ತಿನ್ನಲ್ಲ ನಾವು. ನಮ್ಮ ಅಕ್ಕ ಅವ್ರು ವೆಜ್, ಅವರು ನಾನ್ ವೆಜ್ ತಿನ್ನಲ್ಲ. ಹಾಗಾಗ್ಬಿಟ್ಟು ನಾವು ಮಾಮೂಲಿ ಡಾಬಾಗೆ ಬಂದ್ವಿ. ಇಲ್ಲಿ ಇದೇ ತುಂಬ ಫೇಮಸ್ಸು, ಅದಕ್ಕೆ ನಾವು ಯಾವಾಗ ಬಂದರೂ ಇದೇ ಆರ್ಡ್ರ್ ಮಾಡೋದು. ಗೈಸ್ ಊಟ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. ಈಗ ಬಿಟ್ಟು ಹಂಗೆ ಆಫೀಸಿಗೆ ಹೋಗ್ಬೇಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸೊ ಊಟ ಮುಗಿಸ್ಕೊಂಡು ನಮ್ಮ ಅಕ್ಕನ ಅವ್ರ ಮನೆ ಹತ್ರ ಕರ್ಕೊಂಬಂದು ಬಿಟ್ವಿ. ಅಕ್ಕನ ಅವ್ರ ಮನೆ ಹತ್ರ ಬಿಟ್ಟು ನಾವು ಮನೆಯಾಗ ಹೋಗ್ತಿದ್ದೀವಿ. ನೆಕ್ಸ್ಟ್ ಟೈಮ್ ಈ ಕಡೆ ಹೋದಾಗ ಆ ಥರ ಕಾರ್ 2 ತಗೊಂಬೋದು, ದುಡ್ಡು ಕೊಟ್ಟು. ಡಿಪ್ರೆಷನ್ ಬಾಯ್ ಕಣ್ಣು ಬಿದ್ದಿದೆ. ಬಾಯ್. ಅಕ್ಕನ ಮನೆ ಹತ್ರ ಬಿಟ್ಟು ನೆಕ್ಸ್ಟ್ ನಮ್ಮ ಮನೆಗೆ ಬಂದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ ಅಂತ ಹೇಳಿ. ಸೊ ನಮ್ಮಿಬ್ಬರ ಮಧ್ಯೆ ಒಂದು ಕಮಿಟ್ಮೆಂಟ್ ಆಗಿತ್ತು. ಏನಪ್ಪ ಅಂದರೆ ಗಿಫ್ಟ್ ಬೇಡ ಅಂತ. ನಮ್ಮ ಮನೆಯವ್ರಿಗೆ ವಾಚ್ ನೀಡಿದ್ದು ಸೇಮ್ ನನಗೂ ತೊಗೋಬೇಕಂತ ಆಸಿತ್ತು. ಅದಕ್ಕೆ ಇಬ್ಬರು ಮಾತಾಡ್ಕೊಂಡಿದ್ವಿ, ಇಬ್ಬರು ತೊಗೊಂಬಿಡೋಣ ಅಂತ. ವಾಚ್ನ ಗಿಫ್ಟಾಗಿ ಕೊಡಬಾರ್ದು. ಸೊ ಅದಕ್ಕಾಗಿ ನಾನು ಅವ್ರಿಗೆ ಕೊಡಿಸಿದೆ, ಅವ್ರು ನನಗೆ ಕೊಡಿಸಿದ್ರು. ಈಗ 12th ಅನಿಸುತ್ತೆ, ಯಾವುದು PUC ಹೋಗ್ಬೇಕಾದ್ರೆ ವಾಚ್ ಯೂಸ್ ಮಾಡ್ತಿದ್ದು. ಆಮೇಲೆ ಬಿಟ್ಬಿಟ್ಟಿದ್ದೆ. ವಾಚ್ ಅಂದರೆ ತುಂಬ ಇಷ್ಟ, ಬಟ್ ಆಗ್ತಾ ಇರಲಿಲ್ಲ. ಅದಕ್ಕೆ ನನಗೂ ವಾಚ್ ತೊಗೋಬೇಕು ಅಂತ ಆಸೆ ಇತ್ತು. ಸೊ ಗಿಫ್ಟಾಗಿ ಕೊಡೋದು ಬೇಡ ಅಂತ ಹೇಳಿ
ನಮ್ಮ ಮನೆಯವ್ರಿಗೆ ಹೇಳಿದೆ ಇಬ್ಬರು ನಾನು ನಿಮಗೆ ಕೊಡಿಸ್ತೀನಿ ನೀನು ನಮಗೆ ಕೊಡಿಸಿ ಅಂತ ಹೇಳಿ. ಸೊ ಹಾಗಾಗ್ಬಿಟ್ಟು ಇಬ್ಬರು ಹೋಗಿ ನನಗೆ ಇಷ್ಟ ಆಗಿರೋದನ್ನ ಅವ್ರು ಕೊಡಿಸಿದ್ರು, ಅವ್ರಿಗೆ ಇಷ್ಟ ಆಗಿರೋದನ್ನ ನಾನು ತೊಗೊಂಬಂದಿದ್ದೀನಿ. ಸೊ ಇದೇ ನಮ್ಮ ಆ್ಯನಿವರ್ಸರಿ ಗಿಫ್ಟು. ಸೊ ಕೇಕ್ ಕಟ್ ಮಾಡೋ ಟೈಮಲ್ಲಿ ಓಪನ್ ಮಾಡ್ತೀನಿ. ಅಣ್ಣ ಮತ್ತು ಭೂಮಿ ಇಬ್ಬರು ಕೇಕ್ ತೊಗೊಂಡು ಸರ್ಪ್ರೈಸಾಗಿ ಬಂದಿದ್ದರು. ನಾನು ಸ್ವಲ್ಪ ನನಗೆ ಗೊತ್ತಿರಲಿಲ್ಲ ಅವ್ರು ಕೇಕ್ ತೊಗೊಂಬರ್ತಾರೆ ಅಂತ. ಸೊ ಅವ್ರು ತಂದಿರೋ ಕೇಕು ನಾವು ತಂದಿರೋ ಕೇಕು ಎರಡನ್ನೂ ಕಟ್ ಮಾಡೋಣ. ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್. ಇದು ಆಕ್ಚುಲಿ ಚೆನ್ನಾಗಿರೋದು. ಅರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ ಮತ್ತೆ ಮತ್ತೆ ಮನಸ್ಸು ಶರಣಾದ. ಸೊ ಅಶು ಕೂಡ ಒಂದು ಸರ್ಪ್ರೈಸಾಗಿ ಗಿಫ್ಟ್ ತಂದಿದ್ಲು. ಸೊ ಗಿಫ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಆ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ಆಯ್ತು, ಅದನ್ನ ಓಪನ್ ಮಾಡ್ರಿ. ನಾನೇ ಓದಿ ಹೇಳ್ತೀನಿ, ಆಮೇಲೆ ನೀವು ನೋಡ್ರಿ. ಎಷ್ಟಿದೆ ನಿಮ್ಮದೆಲ್ಲ ಹೊರದಿದ್ದೀನಿ ಇದರಲ್ಲಿ. ನನ್ನ ಆಯ್ತು ಹೇಳ, ಒಂದೊಂದು ಎರಡೆರಡು ಲೈನ್ ಇಂಗ್ಲೀಷ್ ಹಂಗೆ ಬಂದ್ಬಿಟ್ಟೈತೆ. ವಿಶಿಂಗ್ ಯು ಬೋತ್ ಆನಿವರ್ಸರಿ ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ವಿಶ್ ಮಾಡ್ತಿದ್ದೀನಿ, ಥ್ಯಾಂಕ್ ಯು. ಲವ್ ಇಸ್ ಕಾಂಪೋಸ್ಡ್ ಆಫ್ ಎ ಸಿಂಗಲ್ ಸೋಲ್ ಇನ್ಹ್ಯಾಬಿಟಿಂಗ್ 2 bodies. ಇದನ್ನ ಅರಿಸ್ಟಾಟಲ್ ಅವ್ರು ಬರ್ದಿರೋದು. ಈ ಲೈನ್ಸ್ ಬರ್ದಿರೋದು ಅರಿಸ್ಟಾಟಲ್ ಆಗಿರ್ಬೋದು, ಆದರೆ ಈ ಅರ್ಥ ನಿಮ್ಮ ಲೈಫಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ನಾನು ಇದನ್ನೆಲ್ಲ ಹೇಳೋದು ತುಂಬ ಚಿಕ್ಕವಳು, ಆದರೂ ಪರವಾಗಿಲ್ಲ ಹೇಳ್ತೀನಿ ಕೇಳಿ. ನಂಗೆ ಗೊತ್ತು ಇದು ಒಂಥರ ಡಿಫ್ರೆಂಟ್ ಗಿಫ್ಟ್ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ, ಬಟ್ ಐ ವಾಂಟೆಡ್ ಟು ಡೂ ದಿಸ್ ಫಾರ್ ಯು. ನಂಗೆ ಅನಿಸಿಲ್ಲ ಯಾರಿಗೂ ಈ ಥರ ಎಲ್ಲ ಗಿಫ್ಟ್ ಕೊಡಬೇಕು ಅಂತ, ಬಟ್ ವೈ ನಾಟ್ ಫಾರ್ ಯು. ಗೊತ್ತು ನೀವಿಬ್ಬರು ತುಂಬಾ ಪೊಸೆಸಿವ್ ಅಂತ, ಆದ್ರೂ ಇಬ್ಬರನ್ನ 2 days ಬಿಟ್ಟಿರೋಕ್ಕಾಗಲ್ಲ, ಮತ್ತು 2 ದಿನ ಮಾತಾಡ್ದಲ್ಲಂತೂ ಇರೋಕ್ಕಾಗೋದೇ ಇಲ್ಲ. ಅದನ್ನಲ್ವಾ ಪ್ರೀತಿ ಅನ್ನೋದು. ನಾನು ನೋಡಿದ್ದೀನಿ ಇಬ್ಬರು ತುಂಬ ಜಗಳ ಆಡಿರೋದು, ಬಟ್ ನಾನು ಅಷ್ಟೇ ನೋಡಿದ್ದೀನಿ ನೀವಿಬ್ಬರು ಒಬ್ರು ತುಂಬ ಪ್ರೀತಿ ಮಾಡೋದು. ನಿಮ್ಮಿಬ್ರ ಬಗ್ಗೆ ಮಾತಾಡೋಕ್ಕೆ ನಾನು ಚಿಕ್ಕವಳೇ ಇರ್ಬೋದು, ಬಟ್ ಯು ಆರ್ ಸಚ್ ಅ ಇನ್ಸ್ಪೈರಿಂಗ್ ಕಪಲ್ಸ್. ಯಾಕೆ ಗೊತ್ತಾ? ನೀವು ಯಾಕೆ ಅಂತ ಕೇಳ್ಬೇಕು ನನ್ನ. ಯಾಕೆ? ಲೈಫಲ್ಲಿ ತುಂಬ ಕಷ್ಟನ ನೋಡ್ತಿದ್ದ ನಿಮಗೆ ಆಲ್ರೆಡಿ ದೇವರು ಒಂದು ಮಸ್ತ್ ಪ್ಲಾನ್ ಮಾಡಿದ್ರು. ಏನು ಗೊತ್ತಾ? ನಿಮ್ಮಿಬ್ರನ್ನ ಹಸ್ಬೆಂಡ್ ಮತ್ತೆ ವೈಫ್ ಆಗಿ ಮಾಡಿದ್ದು. ಒಂದ್ಸರಿ ನಿಮ್ಮ ಕತೆ ಕೇಳಿದಾಗೆಲ್ಲ ಮೋಟಿವೇಟ್ ಆಗುತ್ತೆ, ಆದರೆ ಕೆಲವೊಂದ್ಸರಿ ನಿಮ್ಮ ಕತೆ ಕೇಳಿದಾಗೆಲ್ಲ ತುಂಬ ಬೇಜಾರಾಗುತ್ತೆ. ಆದರೆ ಇವಾಗ ಬಿಡಿ, ಯಾವುದು ಕಷ್ಟನೂ ಹತ್ರನೂ ಬರೋಕ್ಕೆ ಬಿಟ್ಟಿಲ್ಲ, ಧೂಳು ಎಬ್ಬಿಸ್ದಂಗೆ ಎಲ್ಲ ಮಾಯ ಮಾಡಿಬಿಟ್ಟಿದ್ದೀರಾ. ಸಾಕಪ್ಪ ಈ ಹರಿಕತೆ ಅನ್ನಿಸ್ತಿದ್ಯಾ? ನಾನು ನಿಮಗೆ ಬೋರ್ ಮಾಡಲ್ಲ ಆಯ್ತಾ. ನಾನು ನಿಮ್ಮ ಲೈಫ್ನ ಒಂದು ಬೆಸ್ಟ್ ಮೂಮೆಂಟ್ನ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ವಾಟ್ ಎ ಪ್ರೀಶಿಯಸ್ ಮೂಮೆಂಟ್ ಅಲ್ವಾ? ನಾನು ನಿಮಗೆ ಒಂದು ಹೇಳಬೇಕು. ಮಾತಾಡ್ಸಿಲ್ಲ ಅಂತಾನೆ ದೂರ ಆಗೋ ಈ ಪ್ರಪಂಚದಲ್ಲಿ ಜಗಳ ಆಡಿದ್ರು, ಮಾತು ಬಂದರು ಬಿಟ್ಟರು ಎಲ್ಲಾರನ್ನೂ ಸಹಿಸ್ಕೊಂಡು ಹೋಗೋದೇ ಅಲ್ವಾ ನಿಜವಾದ ಪ್ರೀತಿ. ಅದನ್ನು ನೀವಿಬ್ಬರು ಲೈಫ್ ಟೈಮ್ ಕಾಪಾಡ್ಕೊಳ್ಳಿ. ಕೋಪ ಇದ್ದಿದ್ದೆ, ಆದರೆ ಅದನ್ನು ಥಿಂಕ್ ಮಾಡಿ ಮಾತಾಡಿ. ಯಾಕೆ ಅಂದರೆ ನಿಮ್ಮಿಬ್ರಿಗೆ ನೀವೇ ಆಗಬೇಕು. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಈ ಜೈಮಾನದಲ್ಲಿ. ಅಂಥದ್ರಲ್ಲಿ ನೀವು ಯಾವತ್ತೂ ಒಬ್ರನ್ನೊಬ್ರು ಬಿಟ್ಟು ಕೊಡಬೇಡಿ. ಯಾರಿಗೂ ಕಂಪೇರ್ ಮಾಡಬೇಡ್ರಿ. ಅವ್ರ ಪಾಸ್ಟೇ, ನಿಮ್ಮ ಪಾಸ್ಟೇ. ಹಂಗಿತ್ತು ಹಿಂಗಿತ್ತು, ಹಂಗಾಯ್ತು ಹಿಂಗಾಯ್ತು ಅನ್ನೋದನ್ನ ಬಿಟ್ಟು ನೀವಿಬ್ರು ಜೊತೆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವು ಹೆಂಗಿದ್ದೀರಾ ಅಂತ ಒಂದು ಇಮೇಜ್ ಇದೆ ನೋಡಿ. ಅಕ್ಕ ಹೇಳ್ತಿರೋದನ್ನ ನಾನು ಸುಮಾರು ಸರಿ ಕೇಳಿದ್ದೀನಿ. ಪೆಟ್ರೋಲ್ಗೂ ದುಡ್ಡಿರಲಿಲ್ಲ, ಊಟಕ್ಕೂ ದುಡ್ಡಿರಲಿಲ್ಲ, ಆದರೆ ಇವತ್ತು 2 ಕಾರು, 2 ಬೈಕು, ಮನೆ, ಆಫೀಸ್ ಎಲ್ಲ ನಿಮ್ಮದೆ. ನಿಮ್ಮನ್ನು ನೋಡಿ ಯಾರು ಹುಡ್ಕೋತಾರೋ ಗೊತ್ತಿಲ್ಲ, ಬಟ್ ನನಗಂತೂ ನೀವು ತುಂಬ ಇನ್ಸ್ಪೈರ್ ಆಗುತ್ತೆ. ಯಾಕಂದರೆ ನೀವು ಇದನ್ನೆಲ್ಲ ಸಾಧನೆ ಮಾಡಿದ್ದೀರಾ ಅಂತ. ಯು ಡಿಡ್ ಇಟ್. ಇದನ್ನೆಲ್ಲ ಅಚೀವ್ ಮಾಡೋಕ್ಕೆ ಒಬ್ಬರಿಂದಂತೂ ಆಗ್ತಿರ್ಲಿಲ್ಲ. ಇಬ್ಬರು ತುಂಬ ಕಷ್ಟಪಟ್ಟು ಪಡ್ಕೊಂಡಿದ್ದೀರಾ.
ಯಾವತ್ತೂ ಕಳ್ಕೊಬೇಡಿ. ಸುಖದಲ್ಲಿದ್ದು ಕಷ್ಟ ಬಂದಾಗ ಬಿಟ್ಟೋಗೋದಲ್ಲ ಪ್ರೀತಿ. ಅದೇನೋ ಅಂತಾರಲ್ಲ, ಅಣ್ಣ ನಿಮಗೆ ಹುಷಾರಿಲ್ದಾಗ ಯಾವಾಗಲೂ ಜೊತೆಗೆ ಇದ್ರಲ್ಲ, ಅದು ನಿಜವಾದ ಪ್ರೀತಿ. ಓಕೆ, ಈ ಆ್ಯನಿವರ್ಸರಿಗೆ ಇಷ್ಟು ಸಾಕು. ನೆಕ್ಸ್ಟ್ ಆ್ಯನಿವರ್ಸರಿ ಏನು ಅಂತ ನೋಡೋಣ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳ್ತಾ, ಇನ್ನೂ ತುಂಬ ಕ್ಯಾಂಡಿಡ್ ಇಮೇಜಸ್ ಇದ್ರಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಅದನ್ನ ನೋಡಿ ಲೈಫ್ನ ಚೆರಿಷ್ ಮಾಡಿ. ಅಣ್ಣ ಒಂದು ಮಾತು, ಹುಡುಗಿರೇ ಹಂಗೆ, ಅದು ಕೊಡ್ಸಿಲ್ಲ ಅಂದ್ರೆ ಅದು ಕೊಡ್ಸಿಲ್ಲ ಇದು ಕೊಡ್ಸಿಲ್ಲ ಅಂತ ಹೇಳೋದೇ ಯಾವಾಗಲೂ ಆಯಿತು. ನನ್ನನ್ನು ಸೇರಿಸಿ ಸ್ವಲ್ಪ ಅಕ್ಕಂಗೆ ಸಂಡೇ ಜಾಸ್ತಿ ಟೈಮ್ ಕೊಡಿ. ಅಕ್ಕ ಗರ್ಲ್ಸ್ ಅಷ್ಟೇ, ನಾವು ಅಂದಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು, ಅವ್ರು ಏನೇ ಮಾಡಿದ್ರು. ಇಷ್ಟೇ ಅಂತ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಗಾಡ್ ಬ್ಲೆಸ್ ಯು ಬೋತ್. ನೀವು ಭಾಳ ಚೆನ್ನಾಗಿ ಬರೆದ್ವಿ, ಅರ್ಥ ಕರೆಕ್ಟ್ ಐತೆ. ನನ್ನ ಜೀವನದಿಂದ ಹೆಂಗೈತೆ ಹಂಗೆ ಬಂದಿದ್ದೆ. ಆ್ಯಕ್ಚುಲಿ ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಆಫೀಸಲ್ಲಿ ಕೆಲಸ ಜಾಸ್ತಿ ಇತ್ತು ಅನ್ನೋದು ಬಿಟ್ಟರೆ ನಾವು ಇವತ್ತಿನ ಡೇ ಎಲ್ಲ ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ನಮ್ಮಣ್ಣ ಮತ್ತು ನಮ್ಮ ಅತ್ತಿಗೆ ಇದ್ದರು, ಕೇಕ್ ತೊಗೊಂಬಂದಿದ್ರು, ಕೇಕ್ ಕಟ್ ಮಾಡಿಸಿದ್ರು. ಸೊ ಖುಷಿ ಆಯಿತು. ನಮಗಿರೋ ಟೈಮಲ್ಲಿ ಕೇಕ್ ಕಟ್ ಮಾಡ್ಸೋಕ್ಕೂ ಟೈಮ್ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ವಿ. ಸೊ ಆಫೀಸ್ ಕ್ಲೋಸಿಂಗ್ ಟೈಮ್ ಆಯಿತು, ವೆಯ್ಟ್ ಮಾಡ್ತಾಯಿದ್ದೆ ನಾನು. ಸೊ ನಮ್ಮಣ್ಣ ನಮ್ಮ ಅತ್ತಿಗೆ ಬಂದರು, ಕೇಕ್ ಕಟ್ ಮಾಡಿಬಿಟ್ಟು, ಇವತ್ತು ಗುರುವಾರ ಅಲ್ವಾ, ಹಾಗಾಗಿ ಹೊರಗಡೆ ಏನೋ ತಿನ್ನೋದು ಬೇಡ ಅಂತ ಹೇಳಿ ಅವರು ಮನೆಗೆ ಹೋದರು. ಸೊ ಇನ್ನೊಂದಿನ ಪಾರ್ಟಿನ ಪೋಸ್ಟ್ಪೋನ್ ಮಾಡೋಣ ಅಂತೇಳಿ ಅವ್ರ ಮನೆಗೆ ಹೋದರು. ನಾವು ಮನೆಗೆ ಬಂದು. ಸೊ ಗೈಸ್, ಇದಾಗಿರುತ್ತೆ ಇವತ್ತಿನ ಆ್ಯನಿವರ್ಸರಿ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಐ ಹೋಪ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.